ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ಮತ್ತು ನಮ್ಮ ಸ್ನೇಹಿತರೆಲ್ಲ ಸೇರಿ ಒಂದಿನ ಔಟಿಂಗ್ಗೆ ಅಂತ ಹೇಳಿ ಕಾಡ್ಗಲ್ ರೆಸಾರ್ಟ್ಗೆ ಹೋಗಿತ್ತು. ಹೇಗಿದೆ ಕಾಡ್ಗಲ್ ರೆಸಾರ್ಟ್ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ನಾವಿರೋ ಪ್ಲೇಸಿಂದ ಕಾಡ್ಗಲ್ ರೆಸಾರ್ಟು 102 ಕಿಲೋಮೀಟ್ರ್ ಡಿಸ್ಟೆನ್ಸ್ ಇತ್ತು. ಬೆಳಗ್ಗೆ 6 ಗಂಟೆ ಅಷ್ಟೊತ್ತಿಗೆ ಟಿ ಟಿ ಬರೋದಕ್ಕೆ ಹೇಳಿದ್ದು. ಟಿ ಟಿನೂ ಕೂಡ ಟೈಮ್ ಕರೆಕ್ಟಾಗಿ ಬಂತು. ಟಿ ಟಿನ ಹತ್ಕೊಂಡು ಸ್ವಲ್ಪ ದೂರ ಮುಂದೆ ಹೋಗ್ತಾ ಇದ್ದಾಗೆ ಸ್ನೇಹಿತರೆಲ್ಲ ಡ್ಯಾನ್ಸನ್ನು ಶುರು ಮಾಡಿದ್ರು. ಭಾನುವಾರ ಆಗಿರೋದ್ರಿಂದ ಟ್ರಾಫಿಕ್ಕು ಕೂಡ ಬೆಂಗಳೂರಲ್ಲಿ ಸ್ವಲ್ಪ ಕಡಿಮೆ ಇತ್ತು. ಕನಕಪುರದಿಂದ ರೆಸಾರ್ಟು 7 ಕಿಲೋಮೀಟರ್ ಆಗುತ್ತೆ. ರೆಸಾರ್ಟ್ಗೆ ರೀಚ್ ಆಗೋ ಅಷ್ಟೊತ್ತಿಗೆ 8:30 ಆಗಿತ್ತು. ರೆಸಾರ್ಟ್ಗೆ ಎಂಟ್ರಿ ಆಗ್ತಾ ಇದ್ದಾಗೆ ರೈಟ್ ಸೈಡಲ್ಲಿ ರಿಸೆಪ್ಷನ್ ಇತ್ತು. ರಿಸೆಪ್ಷನಲ್ಲಿ ಎಂಟ್ರಿ ಮಾಡಿ ಹಾಕಿದಾಗೆ ಅವರು ನಮಗೊಂದು ಟ್ಯಾಗ್ ಕೊಟ್ಟರು. ಆ ಟ್ಯಾಗ್ನ ಕೈಗೆ ಹಾಕ್ಕೊಂಡು ಟೈಮ್ ನೋಡೋ ಅಷ್ಟೊತ್ತಿಗೆ 9 o'clock ಆಗಿತ್ತು. ಬ್ರೇಕ್ಫಾಸ್ಟು 8 to 10 ಆಗಿರೋದ್ರಿಂದ ಫಸ್ಟು ಬ್ರೇಕ್ಫಾಸ್ಟ್ ಮುಗಿಸೋಣ ಅಂತ ಬ್ರೇಕ್ಫಾಸ್ಟ್ ಕೊಡೋ. ಬ್ರೇಕ್ಫಾಸ್ಟ್ ಮುಗಿಸಿ ಟೀ ಕುಡಿದು ಸೀದಾ ಅಡ್ವೆಂಚರ್ಸ್ ಗೇಮ್ ಕಡೆ ಹೊರಟು. ಹಂಗೆ ವಾಪಸ್ ಹೋಗು, ಖಾಲಿ ಜಾಡ್ಸ್ ಹೋಗ್ಬಿಟ್ಟಲ್ಲಿಗೆ ಪುಷ್ ಮಾಡ್ಬಿಟ್ಟು ಹಂಗೆ ಹೋಗು. ಹೋಗಿಲ್ಲ ಸರ್, ಅಲ್ಲಿ ಈ ಕಡೆ ಅಲ್ಲ. ಹಂಗಲ್ಲ, ಕರೆಕ್ಟ್ ಒಂದೇ ಬನ್ನಿ. ಜೋರ ತೂಕಲ್ಲಿ ನಾನೇನು ಅಡ್ವೆಂಚರಸ್ ಗೇಮಲ್ಲಿ 2 ರಿಂದ 3 ಅವರು ಎಂಜಾಯ್ ಮಾಡಿದ್ರು. ಎಂಜಾಯ್ ಮಾಡಾದಮೇಲೆ ಟೈಮ್ ನೋಡಿದ್ರೆ ಆಲ್ರೆಡಿ 1 o'clock ಆಗಿತ್ತು. ಲಂಚ್ ಟೈಮು 1 ರಿಂದ 3 ಆಗಿರೋದ್ರಿಂದ ಫಸ್ಟು ಲಂಚ್ ಮಾಡೋಣ ಅಂತ ಹೇಳಿ ಲಂಚ್ಗೆ ಹೋದೋ. ಲಂಚಲ್ಲಿ ವೆಜ್ಜು ಮತ್ತು ನಾನ್ ವೆಜ್ಜು ಎರಡೂ ಕೂಡ ಇತ್ತು. ಬಫೆ ಸಿಸ್ಟಮ್ ಆಗಿತ್ತು. ಲಂಚನ್ನು ಮುಗಿಸ್ಕೊಂಡು ಬರಬೇಕಾದ್ರೆ ಒಂದೆರಡು ರೀಲ್ಸ್ ಮಾಡೋಣ ಅಂತೇಳಿ ರೀಲ್ಸು ಕೂಡ ಮಾಡಿದ್ರು. ರೀಲ್ಸ್ ಎಲ್ಲ ಆದ ನಂತರ ಸೀದಾ ಸ್ವಿಮ್ಮಿಂಗ್ ಪೂಲ್ಗೆ ಹೋದೋ. ಸ್ವಿಮ್ಮಿಂಗ್ ಪೂಲಲ್ಲಿ ಸ್ವಲ್ಪ ಹೊತ್ತು ಕಾಲ ಕಳೆದೋ. ಅದಾದ ನಂತರ ಸೀದಾ ನಾವು ರೈನ್ ಡ್ಯಾನ್ಸ್ಗೆ ಹೋದೋ. ರೈನ್ ಡ್ಯಾನ್ಸ್ನ ಎಂಜಾಯ್ ಮಾಡ್ತಾ ಟೈಮ್ ನೋಡಿದ್ರೆ ಆಲ್ರೆಡಿ ಟೈಮು 5:30 ಆಗೋಗಿತ್ತು.
ರೈನ್ ಡ್ಯಾನ್ಸ್ನ ಮುಗಿಸ್ಕೊಂಡು ರೆಡಿಯಾಗಿ ಅಲ್ಲಿಂದ ಹೊರಟು ಅಷ್ಟೊತ್ತಿಗೆ ರೆಸಾರ್ಟ್ ಅವರು ಸ್ನ್ಯಾಕ್ಸ್ನ ಪ್ರೊವೈಡ್ ಮಾಡಿದರು. ಸ್ನ್ಯಾಕ್ಸ್ನ ಮುಗಿಸ್ಕೊಂಡು ಅಲ್ಲಿಂದ ಹೊರಡೋದಕ್ಕಿಂತ ಮುಂಚೆ ಒಂದಷ್ಟು ಫೋಟೋಗಳನ್ನು ತಕ್ಕೊಂಡು ತಕ್ಕೊಂಡಾದ ನಂತರ ರೆಸಾರ್ಟ್ಗೆ ಬಾಯ್ ಬಾಯ್ ಅಂತ ಹೇಳ್ತಾ ಅಲ್ಲಿಂದ ನಾವು ಹೊರಟು. ಇದಾಗಿತ್ತು ಒನ್ ಡೇ ಕಾಟಗಲ್ ರೆಸಾರ್ಟ್ನ ಔಟಿಂಗ್ ಟ್ರಿಪ್. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.